ಫಸ್ಟ್ ಸ್ಕ್ರಿಪ್ಟ್ ಹೇಳಿದಾಗ ಸೃಜನ್ ಅವರು ಫಸ್ಟ್ ಡೈರೆಕ್ಷನ್ನು, ಸೊ ಯಾವ ರೀತಿ ಇದಾಯಿತು, ಹೆಂಗೆ ನಿಮಗೆ ಈ ಕತೆ ಒಪ್ಕೊಳ್ಳೋಕ್ಕೆ ಇದಾಗಿತ್ತು ಅಂತ? ನಾನು ಆ್ಯಕ್ಚುಲಿ ಕತೆನೇ ಕೇಳಲಿಲ್ಲ. ನಾನು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೆ, ಅವಾಗ ಸೃಜನ್ ಅವ್ರದ್ದು ಫೋನ್ ಬಂತು. ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ ಕೇಳಿದ್ರು. ಹಿಂಗೆ ಆಚೆ ಇದ್ದೀನಿ. ಒಂದಷ್ಟು ಕಾಲು ಹೇಳಿದ್ರು, ಬರೀ ಸುತ್ತಾನೆ ಇರ್ತೀಯಾ ಹಂಗೆ ಹಿಂಗೆ ಅಂತ. ಆಮೇಲೆ ಹೇಳಿದ್ರು ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಮೀಟ್ ಮಾಡೋಕ್ಕೆ ಕರೆದ್ರು. ಸೊ ಅವ್ರು ಯಾವುದೋ ಒಂದು ಶೋ ಅಲ್ಲಿದ್ದರು, ಹೋದ್ವಿ. ನಾನು ಹೋದೆ, ಮೀಟ್ ಮಾಡಿದೆ. ಹಾಗೆ ಎಲ್ಲ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಸೊ ನಾನೇನು ಆ ಕತೆ ಏನು ಈ ಸ್ಟೋರಿ ಏನು ನಾನು ಏನೂ ಕೇಳೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅವ್ರ ಫಸ್ಟ್ ಡಿರೆಕ್ಷನ್ ಅಂತ ಅಂದಮೇಲಂತೂ ಐ ಹ್ಯಾಡ್ ಲೈಕ್ ಅಂದ್ರೆ ಅವ್ರ ಮೇಲೆ ಅಷ್ಟೊಂದು ಟ್ರಸ್ಟ್ ಇತ್ತು ನನಗೆ, ದಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಅದು ಅಲ್ಲದೆ ಇದು ಅವ್ರದ್ದು ಡ್ರೀಮಲ್ಲಿ ಬಂದಿರೋ ಅಂಥ ಒಂದು ಸ್ಟೋರಿ. ಸೊ ತುಂಬ ಖುಷಿಪಟ್ಟೆ ನಾನು ಒಪ್ಕೊಂಡೆ. ಐ ವಾಸ್ ವೆರಿ ಕಾನ್ಫಿಡೆಂಟ್ ಮಾಡಿದ್ರೆ ಚೆನ್ನಾಗೇ ಮಾಡಿರ್ತಾರೆ ಅಂತ. ಹೇಗೆ ಫಸ್ಟ್ ಡೈರೆಕ್ಷನ್ ಹೇಗೆ ಮಾಡ್ತಾಯಿದ್ರು, ಏನು ಅನ್ನಿಸ್ತಾ ಇತ್ತು ನಿಮಗೆ? ವೆರಿ ಏನಂತಾರೆ, ಈಸ್ ವೆರಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ಇಟ್ಸ್ ನಾಟ್ ಈಸಿ. ಆ್ಯಕ್ಟಿಂಗು ಮಾಡಿ ಡೈರೆಕ್ಷನ್ನು ಮಾಡೋದು ಇಸ್ ನಾಟ್ ಈಸಿ ಟಾಸ್ಕ್. ಅದರಲ್ಲೂ ಸ್ಪೆಷಲಿ ನಮ್ಮ ಸಿನಿಮಾಲಂತೂ ಈಗ ಹೀರೋ ಹೀರೋಯಿನ್ 4 ಆರ್ಟಿಸ್ಟ್ ಇದ್ದರೆ ಅದೊಂಥರ. ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಂತ ಅಂದರೆ ಪಾಪ ಕೆಲವೊಂದು ಸತಿ ಅವ್ರಿಗೆ ಐ ಥಿಂಕ್ ಹೆಸರೇ ಮರ್ತೋಗ್ತಿತ್ತು, ಯಾರು ಏನು ಮಾಡ್ತಿದ್ದಾರೆ ಅನ್ನೋದೇ ಮರ್ತೋಗ್ತಿತ್ತು. ಬಟ್ ಹೀಸ್ ಹ್ಯಾಂಡಲ್ಡ್ ದ ಡೈರೆಕ್ಟರ್ ಕ್ಯಾಪ್ ವೆರಿ ವೆಲ್. ತುಂಬ ಚೆನ್ನಾಗಿ ಆ್ಯಕ್ಟಿಂಗು ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ವೆರಿ ಪ್ರೌಡ್ ಆಫ್ ಹಿಮ್.